ಗ್ರಾಮದ 600 ವರ್ಷಗಳಿಂದ ಇದ್ದ ರಸ್ತೆ ಈಗ ಮಂಗಮಾಯ. ಗ್ರಾಮಸ್ಥರಿಗಿಲ್ಲ ರಸ್ತೆ ಸಂಪರ್ಕ. ಒಂದು ಕಡೆ 1 ಕಿಲೋಮೀಟರ್ ರಸ್ತೆ, ಇನ್ನೊಂದು ಕಡೆ 8 ಕಿಲೋಮೀಟರ್ ರಸ್ತೆ. 2 ರಸ್ತೆಗಳು ಈಗ ಮರೀಚಿಕೆಯಾಗಿದೆ. 1 ಕಿಲೋಮೀಟರ್ ರಸ್ತೆಯಲ್ಲಿ ಅಕ್ಕಪಕ್ಕದ ರೈತರಿಂದ ಒತ್ತುವರಿ ರಸ್ತೆಯ ತುಂಬೆಲ್ಲ ನೀರು. ಇನ್ನೊಂದು ಕಡೆಯ ರಸ್ತೆಯಲ್ಲಿ ಕೆಎಸ್ಆರ್ಪಿ ಪೊಲೀಸ್ ಪಡೆ. ಈ ರಸ್ತೆಯಲ್ಲಿ ಈ ಗ್ರಾಮದ ಜನರು ಬರುವಂತೆಯೇ ಇಲ್ಲ. ಇಲ್ಲಿ ಕೆಎಸ್ಆರ್ಪಿ ತುಕಡಿ ತರಬೇತಿ ಕೇಂದ್ರ ಪ್ರಾರಂಭ ಆದರೆ ಈ ಹಳ್ಳಿ ಬಹಳ ಮುಂದುವರೆದ ಹಳ್ಳಿ ಆಗತ್ತೆ ಎಂದರು. ಆದರೆ ಈ ರೀತಿ ಈ ಹಳ್ಳಿ ಜನರಿಗೆ ರಸ್ತೆ ತೊಂದರೆ ಆಗತ್ತೆ ಎಂದು ಯಾರೂ ಸಹ ಊಹಿಸಿರಲಿಲ್ಲ ಅನ್ನಿಸುತ್ತದೆ. ಮತ್ತೆ ಎಲ್ಲಿಂದ ಓಡಾಡಬೇಕು ಈ ಗ್ರಾಮದ ರೈತರು ಹಾಗೂ ಸಾರ್ವಜನಿಕರು, ಶಾಲಾ ಮಕ್ಕಳು, ವೃದ್ಧರು? ಈ ಗ್ರಾಮದಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಆದರೆ ತುರ್ತು ಚಿಕಿತ್ಸಾ ವಾಹನ ಇರಲಿ, ಒಂದು ಆಟೋ ರಿಕ್ಷಾ ಸಹ ಬರುವುದಿಲ್ಲ. ಈ ಹಳ್ಳಿಯವರಿಗೆ ಆರೋಗ್ಯ ಕೈಕೊಟ್ಟರೆ ಹಳ್ಳದ ದಾರಿಯಲ್ಲಿ ತೀತಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೆಗಲ ಮೇಲೆ ಹೊತ್ತು ಹೋಗುವ ಪರಿಸ್ಥಿತಿ ಇದೆ. ಈ ಗ್ರಾಮದ ಶಾಲಾ ಮಕ್ಕಳು ಸಹ ಪ್ರತಿನಿತ್ಯ ಶಾಲೆಗೆ ಹೋಗಿ ಬರಲು ಇದೇ ಹಳ್ಳದ ನೀರು ಇರುವ ದಾರಿ ಹಾದು ಹೋಗಬೇಕು. ಪುಟ್ಟ ಪುಟ್ಟ ಮಕ್ಕಳು ಹಳ್ಳದ ನೀರಿನಲ್ಲಿ ಕಾಲು ಜಾರಿ ಬಿದ್ದರೆ ಅಂದು ಶಾಲೆಗೆ ಹೋಗಲು ಸಾಧ್ಯವಿಲ್ಲ. ಶಾಲೆ ಮುಗಿಸಿ ಬರುವಾಗ ಜೋರು ಮಳೆ ನೀರು ಬಂದು ಮಕ್ಕಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋದ್ರೆ ಯಾರೂ ಹೊಣೆ? ಈ ಗ್ರಾಮದ ವೃದ್ಧರು ಪೆನ್ಷನ್ಗೆ, ಆಸ್ಪತ್ರೆಗೆ, ಮತ್ತೊಂದು ಊರಿಗೆ ಹೋಗಬೇಕಾದ್ರೆ ಇದೇ ರಸ್ತೆಯ ಮಾರ್ಗ. ಮಕ್ಕಳು ಶಾಲೆಗೆ ಹೋಗಬೇಕಾದ್ರೂ ಇದೇ ರಸ್ತೆಯಲ್ಲಿ ಹೋಗಬೇಕು. ರೈತರು ತಮ್ಮ ಜಮೀನುಗಳಿಗೆ ಹೋಗಬೇಕಾದ್ರೂ ಇದೇ ರಸ್ತೆ ಮಾರ್ಗ. ಸಾರ್ವಜನಿಕರು ಆಸ್ಪತ್ರೆಗೆ ಹೋಗಬೇಕಾದ್ರೂ ಇದೇ ರಸ್ತೆಯಲ್ಲಿ ಹೋಗಬೇಕು. ಹಾಗಾದ್ರೆ ಈ ಗ್ರಾಮ ಯಾವುದು? ಈ ಗ್ರಾಮದ ಅವ್ಯವಸ್ಥೆ ಏನಾಗಿದೆ ಈ ಗ್ರಾಮದ ರಸ್ತೆಗೆ? ಬನ್ನಿ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ನಾವು ಮಾಡ್ತೀವಿ. ತುಂಗಾನಹಳ್ಳಿ ಸಾರ್ವಜನಿಕರ ಗೋಳು ಕೇಳುವವರು ಯಾರು? ಕೊರಟಗೆರೆ ತಾಲೂಕಿನ ಹೊಳಲವನಹಳ್ಳಿ ಹೋಬಳಿಯ ತುಂಬಗಾನಹಳ್ಳಿ ಸೇರಿದಂತೆ 3 ಗ್ರಾಮಗಳಿಗೆ ಈ ಗ್ರಾಮದಲ್ಲಿ 600 ವರ್ಷಗಳಿಂದ ಸರ್ವೆ ನಂಬರ್ 35ರಿಂದ 40ರ ಒಳಗೆ ಓಡಾಡಲು ಇದ್ದ 20 ಅಡಿ ರಸ್ತೆ ಇದೀಗ ಹಳ್ಳದ ರೀತಿ ಆಗ್ಬಿಟ್ಟಿದೆ. ಇದಕ್ಕೆ ಕಾರಣ ಸರ್ವೆ ನಂಬರ್ 36/6 ಜಮೀನು ಮಾಲೀಕರಿಂದ ಖರಾಬ್ ಒತ್ತುವರಿಯಾಗಿರುವ ಜಾಗವನ್ನು ಸರಿಪಡಿಸಿ ಗ್ರಾಮದ ಜನರಿಗೆ ಅನುಕೂಲ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಇಲ್ಲಿ ತನಕ. ಕೆಎಸ್ಆರ್ಪಿ ಬಳಿ ಇದ್ದ ರಸ್ತೆ ಸಂಪರ್ಕ ಕೂಡ ಇದೀಗ ತುಂಬಾ ಹಾಳಾಗಿದೆ. ರೈತರ ಓಡಾಡಲು ಕೂಡ ಸಾಧ್ಯವಿಲ್ಲ. ಅಧಿಕಾರಿಗಳಿಗೆ ಎಷ್ಟು ಸಾರಿ ಮನವಿ ಪತ್ರ ಸಲ್ಲಿಸಿದರೂ ಇಲ್ಲಿಗೆ ಬರಲಿಲ್ಲ. ನಮಗೆ ರಸ್ತೆ ಸಂಪರ್ಕ ಕಲ್ಪಿಸದೆ ಜಾಣ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಅದಲ್ಲದೆ ಮಾನ್ಯ ಗೃಹ ಸಚಿವರು, ಕೊರಟಗೆರೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗಮನಕ್ಕೂ ಸಹ ತಂದಿದ್ದೇವೆ. ಈಗಲಾದರೂ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ 2 ಬದಿಯ ರಸ್ತೆಗಳಿಗೆ ಶಾಶ್ವತ ಪರಿಹಾರವನ್ನು ಒದಗಿಸುವಂತೆ ಮಾಧ್ಯಮದವರ ಮುಖಾಂತರ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಪಾರ್ವತಮ್ಮ ಸಹ ನಾನು ಈ ಕಡ್ಡಿ ಊರ್ಕೊಂಡು ಹೋಗ್ಬೇಕು, ನೀರಾಗ ಹೋಗ್ಬೇಕು, ದಾರಿ ಬಿಟ್ಟಿಲ್ಲ ನಮಗೆ. ನೀರು ಆಚೆಗೆ ಹೋಗಂಗೆ ಮಾಡಿ ಸಹ ನಮಗೆ. ನಾವು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು, ನಮಗೆ ತೊಂದರೆ. ತೋಟ ಹತ್ರಕ್ಕೆ ಹೋಗ್ಬೇಕು, ಕಡ್ಡಿ ಊರ್ಕೊಂಡು ಹೋಗ್ಬೇಕು. ಮನೆ ಇಲ್ಲಿ ಬಿದ್ದುಬಿಟ್ಟೆ, ಯಾರು ಎತ್ತೋರಿಲ್ಲ. ಹಂಗೆ ಒಳ್ಕೊಂಡು 1 ಗಂಟೆ ಹೊತ್ತು ಸುಧಾರಿಸ್ಕೊಂಡು ಬಂದೆ ಸಹ. ಅಷ್ಟು ನಮಗೆ ಇದು ಮಾಡಿಕೊಡಿ ಸಹ. ಯಾಕಮ್ಮ ಅವಾಗ್ಲಿಂದ ಮೊದ್ಲಿಂದ ರಸ್ತೆ ಇರ್ಲಿಲ್ವಾ ಇದು, ಅಥವಾ ಏನಾಗಿದೆ ರಸ್ತೆ ಈಗ? ಮೊದ್ಲಿತ್ತು ಸಹ, ಮೊದ್ಲಿದ್ದು ಎಲ್ಲ ಒತ್ತುವರಿ ಮಾಡ್ಕೊಂಡು ನೀರು ಆಚೆ ಹೋಗ್ದಂಗೆ ಮಾಡಾಕ್ಯವ್ರಿ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಆಗಿರೋದಮ್ಮ? ಸಮಸ್ಯೆ ಈ 3 ವರ್ಷಕ್ಕಿಂತ ಹಂಗೆ ಆಗೈತಿ. 3 ವರ್ಷದಿಂದ. 3 ವರ್ಷದಿಂದ ಆಸ್ಪತ್ರೆಗೆ ಹೋದ್ರು ಅಲ್ಲೇ ಸಹ ನಾವು ಹೋಗೋದು. ಹಂಗಾಸಿ ಬರೋಕ್ಕಾಗಲ್ಲ, ಗಾಡಿಯವ್ರು ಕರ್ಕೊಂಡು ಹೋಗಲ್ಲ. 8 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲಿಂದ ಹತ್ರ ತೀತಕ್ಕೆ ಹೋಗ್ಬೇಕು, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಪೆನ್ಷನ್ ತಗೊಳಕ್ ಹೋಗ್ಬೇಕು. ಎಲ್ಲ ಇದೇ ರೋಡೆ ಸಹ. ಸ್ಕೂಲ್ಗೆ ಹುಡುಗರಿಗೆ ತಾಪತ್ರಯ. ಸ್ಕೂಲ್ಗೆ ಹೋಗಲ್ಲ, ಅಲ್ಲಿ ನಡ್ಕೊಂಡು ಹೋಗ್ತಾರೆ. 4 ಕಿಲೋಮೀಟ್ರ್ ಹೋಗ್ಬೇಕು. ಅದಕ್ಕೆ ನಮಗೆ ಇದು ಮಾಡಿಕೊಡಿ ಸರ್. ಸುಮಾರು ಒಂದು 3 ವರ್ಷಕ್ಕಿಂತ ನಮ್ಗೆ ಈ ಥರ ಈ ರಸ್ತೆ ಪ್ರಾಬ್ಲಮ್ ಆಗಿದೆ. ಮುಂಚೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲಿಲ್ಲ ನಮಗೆ. 3 ವರ್ಷದ ಹಿಂದೆ ನಮ್ಗೆ ಕ್ಲೀನ್ ಆಗಿತ್ತು. ನನಗೆ ಈಗ 36 ವರ್ಷ ಸರ್. ನಮ್ಮ ಅಪ್ಪರ ಕಾಲದಿಂದನೂ ನಾವು ಇದೇ ರಸ್ತೆಯಲ್ಲೇ ನಾವು ಅಡ್ಡಾಡ್ತಾ ಇದ್ದಿದ್ದು. ಅವಾಗ ಯಾವುದೇ ರೀತಿ ತೊಂದರೆ ಇರಲಿಲ್ಲ ನಮಗೆ. ಈ 3 ವರ್ಷಗಳಿಂದ ಅಕ್ಕಪಕ್ಕ ಜಮೀನವರು ಒತ್ತುವರಿ ಮಾಡಿಕೊಂಡು ಎಲ್ಲ ಬದುಗಳು ಹಾಕೊಂಡ್ಬಿಟ್ಟು ನೀರು ನಿಲ್ಲ ಥರ ಮಾಡಿದ್ದಾರೆ. ಈ ರಸ್ತೆಯಲ್ಲಿ 35 ಜನ ಶಾಲಾ ಮಕ್ಕಳು ತೀತಾ ಸ್ಕೂಲ್ಗೆ ಹೋಗ್ತಾರೆ. ಅವರು ಈಗ 8 ಕಿಲೋಮೀಟ್ರ್ ಸುತ್ಕೊಂಡು ಹೋಗ್ಬೇಕಾಗಿದೆ. ಮತ್ತು ತೀತಾ, ಚಿಕ್ಕವಳ್ಳಿ, ತುಂಬಗಾನಹಳ್ಳಿ ಈ 3 ಗ್ರಾಮದ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಮತ್ತು ವಯಸ್ಸಾಗಿರೋ ಅಜ್ಜಿದಿರಲ್ಲ ಇದೇ ರಸ್ತೆಯಲ್ಲಿ ಪೆನ್ಷನ್ ತರಕ್ಕೆ ಹೋಗ್ಬೇಕು. ಇದು ನಮಗೆ ಹತ್ತಿರದ್ದಾರೆ ಸರ್. ತೀತಾಗ 1/2 ಕಿಲೋಮೀಟ್ರ್ ಆಗುತ್ತೆ. ಅವ್ರಿಗೂ ಸಹ ಭಾಳ ಸಮಸ್ಯೆ ಆಗಿದೆ. ಅವರು ಸಹ 8 ಕಿಲೋಮೀಟ್ರ್ ಸುತ್ತಾಕೊಂಡು ಹೋಗ್ಬೇಕು, ಹಂಗಾಗಿದೆ. ಹಾಗಾಗಿ ಇದು ಜಿಲ್ಲಾ ಪಂಚಾಯತಿ ಇದಕ್ಕೆ ಬರುತ್ತೆ ಸರ್. ದಯವಿಟ್ಟು ಇದನ್ನು ನಮಗೆ ಶಾಶ್ವತ ರಸ್ತೆಯನ್ನಾಗಿ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಂತೀವಿ. ಅದಲ್ಲೇ ದಿನ ಬೆಳಗ್ಗೆ ಇದ್ದರೆ ನಾವು ಹೊಲ್ದ ಹತ್ರ ಹೋಗಬೇಕು ಅಂದರೆ ಇದೇ ರಸ್ತೆ. ನಮಗೆ ಜಾನುವಾರುಗಳು ಹೊಡ್ಕೊಂಡು ಹೋಗಬೇಕು ಅಂದ್ರೆ ಭಾಳ ಸಮಸ್ಯೆ ಆಗಿದೆ. ಮೇವು ತರಬೇಕು ಮತ್ತು ಒಂದು ಹುಲ್ಲು ಸೊಪ್ಪು ಏನೇ ತರಬೇಕು ಅಂದ್ರೆ ನಮ್ಗೆ ಇದೇ ರಸ್ತೆ ಸರ್ ನಮಗೆ. ಹಾಗಾಗಿ ಇದನ್ನು ದಯವಿಟ್ಟು
ಮೇಲ್ಕಂಡಂಥ ಅಧಿಕಾರಿಗಳು ನೋಡಿ ಗಮನ ಹರಿಸಿ ದಯವಿಟ್ಟು ನಮ್ಗೆ ಇದನ್ನು ಒಂದು ಶಾಶ್ವತ ರಸ್ತೆಯನ್ನಾಗಿ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ ಸರ್ ನಾವು. ಸರ್ ಇದು ಮುಂಚೆ ಈ ಥರ ಇರಲಿಲ್ಲ ಸರ್ ರಸ್ತೆ. ಮುಂಚೆ ಕ್ಲೀನಾಗಿ ನೀರು ಬಂದರೆ ಕ್ಲೀನಾಗಿ ಸರಾಗವಾಗಿ ಹರ್ಕೊಂಡು ಹೋಗೋದು. ಅದಕ್ಕೆ ಅಂತಲೇ ಡ್ರೈ ವಾಟ್ರ್ ಇತ್ತು ಸರ್, ಅದು ಆಚೆ ಹೋಗೋ ಥರ ಚಾನಲ್ ಇತ್ತು. ಈ ಒತ್ತುವರಿ ಮಾಡಿಬಿಟ್ಟು ಎಲ್ಲ ಕಡೆ ಕ್ಲೋಸ್ ಮಾಡಿರೋದ್ರಿಂದ ಮಳೆ ಬಂತು ಅಂತಂದರೆ ಇಲ್ಲಿ ಮಕ್ಳುಗಳು ಶಾಲಾ ಮಕ್ಕಳು ಬಂದರು ಅಂದರೆ ಸರ್ ಮಳೆ ಬಂತವ್ರೆ ಕೊಚ್ಕೊಂಡು ಹೋಗ್ಬಿಡ್ತಾರೆ ಸರ್. ಆ ಥರ ನೀರಿದೆ. ಮೊನ್ನೆ ತಾನೇ ನಮ್ಮ ಮಿಸ್ಸಸ್ಸು ಹಿಂಗೆ ದನ ಹೊಡ್ಕೊಂಡು ಬರ್ಬೇಕಾದ್ರೆ ಬಿದ್ದು ಅವರು ಸಹ ಕಾಲು ಏಟ್ ಮಾಡ್ಕೊಂಡಿದ್ದಾರೆ. ಅಜ್ಜಿ ಈಗ ಮಾತಾಡಿದ್ರಲ್ಲ ಅವರು ಹೊಲ್ದ ಹತ್ರ ಹೋಗ್ಬೇಕಾದ್ರೆ ಅವರು ಸಹ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇದನ್ನ ಸ್ವಲ್ಪ ಗಮನ ಹರಿಸಿ ಬೇಗ ನಮಗೆ ಇದೊಂದು ಶಾಶ್ವತ ರಸ್ತೆಯನ್ನಾಗಿ ಮಾಡಿಕೊಡ್ಬೇಕು. ಸುಮಾರು 500-600 ಇತಿಹಾಸದ ರೋಡ್ ಸರ್ ರಸ್ತೆ ಸರ್. ಇದು ನಕಾಶೆ 20 ಅಡಿ ರಸ್ತೆ ಇದೆ ಸರ್. ಈಗ ಇದು 20 ಅಡಿ ಇಲ್ಲ ಸರ್, 20 ಅಡಿ ಇಲ್ಲ, ಇದು 20 ಅಡಿ ನಕಾಶೆ ರಸ್ತೆ ಇದೆ ಸರ್. ಇದು ಒತ್ತುವರಿ ಮಾಡಿಕೊಂಡು ನಮಗೆ ಈ ಥರ ತೊಂದರೆ ಆಗಿದೆ ಸರ್. ದಯವಿಟ್ಟು ಇದನ್ನ ಬೇಗ ರೆಡಿ ಮಾಡಿಕೊಡಿ ಸರ್. ಸರ್ ಇದು ಈ ಥರ ಹಿಂಗೆ ನೀರು ಹೊರಗಡೆ ಹೋಗ್ತಲ್ಲ, ದಯವಿಟ್ಟು ಇದನ್ನು ನಮಗೆ ಬೇಗ ಇದನ್ನು ಶಾಶ್ವತ ರಸ್ತೆಯನ್ನಾಗಿ ಮಾಡಿಕೊಡ್ಬೇಕು. ಮೇಲಧಿಕಾರಿಗಳಿಂದ ಆಗಿರ್ತಕ್ಕಂಥ ತಹಶೀಲ್ದಾರರು ಮತ್ತು ಜಿಲ್ಲಾಧಿಕಾರಿ ಯಾರಿದ್ದೀರಾ ದಯವಿಟ್ಟು ಇಲ್ಲಿಗೆ ಬಂದು ಪರಿಶೀಲನೆ ಮಾಡಿ ನಮ್ಮ ರೈತರಿಗೆ, ಈ ತುಮ್ಮಗಾನಹಳ್ಳಿ ಭಾಗದ ಈ ರೈತರುಗಳಿಗೆ ಮತ್ತು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಮತ್ತು ಶಾಲಾ ಮಕ್ಕಳುಗಳಿಗೆ ದಯವಿಟ್ಟು ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ನಾವು ತುಮ್ಮಗಾನಹಳ್ಳಿ ಗ್ರಾಮದ ಜನತೆ. ದಯವಿಟ್ಟು ಬಂದು ಇದನ್ನು ಪರಿಶೀಲನೆ ಮಾಡಿ ಅದೇನಿದೆ ನಮಗೆ ರೋಡ್ ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ನಾವು ಪ್ರತಿದಿನ ರಾತ್ರಿ ಬೆಳಗ್ಗೆ ಎದ್ರೆ ಇಲ್ಲಿ ಇದೇ ರೋಡಲ್ಲಿ ಓಡಾಡಬೇಕಾಗುತ್ತೆ. ದನ ಕರುಗಳು ಹೊಡ್ಕೊಂಡು ಓಡಾಡಬೇಕು. ಪ್ರತಿದಿನ ಇಲ್ಲೆಲ್ಲ ಹೆಂಗಸರು ಮಕ್ಕಳು ಎಲ್ಲರೂ ಇಲ್ಲಾಸೆ ಓಡಾಡಬೇಕಾಗುತ್ತೆ. ಶಾಲೆ ಮಕ್ಕಳು ಪ್ರತಿದಿನ ಬೆಳಗ್ಗೆ ಎದ್ರೆ ಇಲ್ಲಾಸೆ ಬರಬೇಕಾಗುತ್ತೆ. ಒಂದು ಮೊಣಕಾಲದ ನೀರು ನಿಂತಿರುತ್ತೆ. ಅವ್ರು ಬೆಳಗ್ಗೆ ಯೂನಿಫಾರ್ಮ್ ಹಾಕೊಂಡು ಸ್ಕೂಲಲ್ಲಿ ಇಲ್ಲಾಸೆ ಹೋಗ್ಬೇಕಾದ್ರೆ ಬಟ್ಟೆ ಎಲ್ಲ ಕೆಸರಾಗುತ್ತೆ. ಅವ್ರು ಹೆಂಗೆ ಹೋಗೋಕ್ಕಾಗುತ್ತೆ? ಬ್ಯಾಗ್ ಎತ್ತಾಕೊಂಡು ಬಿದ್ರು ಅಂದರೆ ಬುಕ್ಸು ಬ್ಯಾಗು ಅವ್ರ ಮಕ್ಕಳು ಬಟ್ಟೆ ಎಲ್ಲ ಗಲೀಜಾಗೋಗುತ್ತೆ. ಬೆಳಗ್ಗೆ ಎದ್ರೆ 35 ಜನ ಮಕ್ಕಳು ಇದೆ ಶಾಲೆಯಲ್ಲಿ ತೀತ ಸ್ಕೂಲ್ಗೆ ಹೋಗ್ಬೇಕಾಗುತ್ತೆ. ಅವ್ರು ಹೋಗೋಕ್ಕಾಗ್ತಾ ಇಲ್ಲ. ಎಷ್ಟೋ ದಿನ ಮಳೆ ಜಾಸ್ತಿ ಆದಾಗ ಸ್ಕೂಲ್ಗೆ ಮಕ್ಕಳು ರಜಾ ಹಾಕಿ ಎಕ್ಸಾಮು ಟೆಸ್ಟ್ ಎಲ್ಲ ಬಿಟ್ಟು ಮನೇಲಿರೋಂಥ ಕಾಲ ಬಂದಿದೆ. ಇಲ್ಲಾದ್ರೂ ಉಲ್ಲಾಸ ಹೋದ್ರೆ ಅರ್ಧ ಕಿಲೋಮೀಟರ್ ರಸ್ತೆ ಇರೋದು, ಬೇರೆ ಪಕ್ಕದ ರೋಡಲ್ಲಿ ಹೋದ್ರೆ 8 ಕಿಲೋಮೀಟರ್ ಆಗುತ್ತೆ. 8 ಕಿಲೋಮೀಟರ್ ರೋಡ್ ಸುತ್ತಾಕೊಂಡು ಮಕ್ಳು ಹೋಗ್ಬೇಕಾಗುತ್ತೆ. ಬೈ ಚಾನ್ಸ್ ಏನಾದ್ರು ಸಂಜೆ ಹೊತ್ತು ಮಳೆ ಬಂದರೆ ಸ್ಕೂಲ್ ಬಿಟ್ಟಾಗ ಮಕ್ಕಳು ಇಲ್ಲಾಸ್ ಬರ್ಬೇಕಾದ್ರೆ ಹಳ್ಳ ಜಾಸ್ತಿ ಆದರೆ ಯಾರು ಅವ್ರ ಜೀವಕ್ಕೆ ಹೊಣೆ ಯಾರಾಗ್ತಾರೆ? ನಮ್ಮ ಮಕ್ಳು ಇಲ್ಲಾಸ್ ಬರ್ಬೇಕಾದ್ರೆ ಬೈ ಚಾನ್ಸ್ ಬಿದ್ರು ಎದ್ರು ಅವ್ರಿಗೇನೋ ತೊಂದರೆ ಆಯಿತು, ಆರೋಗ್ಯಕ್ಕೆ ತೊಂದರೆ ಆದಾಗ ಯಾರು ಬಂದು ನೋಡಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಅಧಿಕಾರಿಗಳು ಯಾರಿದ್ದಾರೆ ಅವ್ರು ಸಂಬಂಧಪಟ್ಟವ್ರು ಬಂದು ಈ ರೋಡ್ನ ತೆರವುಗೊಳಿಸಿ ಹಳ್ಳ ಹರಿಯೋ ಥರ ಮಾಡಿಕೊಡಿ, ರೋಡ್ನ ಸರಿ ಮಾಡಿಕೊಡಿ ಅಂತ ಕಳಕಳಿಯ ಮನವಿ ಮಾಡ್ಕೊಂಡು ಕೇಳ್ಕೊತೀವಿ.